ಲಾಸ್ಟ್ 10 years ಇಂದ TET ಎಕ್ಸಾಮ್ ಅಲ್ಲಿ ಪಾಸ್ ಆದಂತ ಅಭ್ಯರ್ಥಿಗಳಿಗೂ, ಸೊ TET ಎಕ್ಸಾಮ್ ಅಲ್ಲಿ ಪಾಸ್ ಆಗಿ ಶಿಕ್ಷಕರ ನೇಮಕಾತಿಯಲ್ಲಿ ಆಯ್ಕೆಯಾದಂತ ಅಂದ್ರೆ ಕೆಲಸ ತಗೊಂಡಂತ ಅಭ್ಯರ್ಥಿಗಳ ಪ್ರಮಾಣಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್, ಯೂಸ್ ಡಿಫ್ರೆನ್ಸ್ ಅಂದ್ರೆ ನೋಡಿ ಇಲ್ಲಿ ಅಜಗಜಾಂತರ ವ್ಯತ್ಯಾಸ ಅಂತ ಆ ರೀತಿ ಇದೆ. ಸೊ ಅದನ್ನ ನಿಮ್ಗೆ ಅಂಕಿ ಅಂಶಗಳ ಸಮೇತವಾಗಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ಬಿಡ್ತೀವಿ. ನೋಡಿ ಇಲ್ಲಿ ಹೇಳಿದ್ರೆ ಇಲ್ಲಿ TET ಅರ್ಹತೆ ಪಡೆದಂತ 4.47 ಲಕ್ಷ ಜನರಿಗೆ ಹೋಲಿಕೆ ಮಾಡಿದ್ರೆ ಉದ್ಯೋಗ ಪಡೆದವರ ಪ್ರಮಾಣ ಕೇವಲ 7% ದಾಟಿಲ್ಲ ಅಂತ. ನೋಡಿ 4.5 ಲಕ್ಷ ಇಲ್ಲಿ, ಜಸ್ಟ್ 7% ಇಲ್ಲಿ ಅಂತ. ಸೊ ಲಾಟ್ ಆಫ್ ಡಿಫ್ರೆನ್ಸ್, ಎಷ್ಟು ವ್ಯತ್ಯಾಸ ಇದೆ ಅಂತಂದ್ರೆ, ಹೀಗೆ ಆಗುವುದಿದ್ದರೆ ಕೆಲವು ವರ್ಷಗಳ ಕಾಲ TET ಪರೀಕ್ಷೆ ನಡೆಸದೆ ಸ್ಥಗಿತಗೊಳಿಸಬೇಕೆಂಬ ಆಗ್ರಹ ಕೇಳಿ ಬಂದಿದೆ. ಟೀಚರ್ ರಿಕ್ರೂಟ್ಮೆಂಟ್ ಮಾಡಲೇಬೇಕು. ಫಾರ್ ಎಕ್ಸಾಂಪಲ್ ಈಗ 2 ಸಲ TET ಕಂಡಕ್ಟ್ ಮಾಡಿದ್ರ, ಅವಾಗ ಏನ್ ಮಾಡ್ಬೇಕು, ಅಟ್ಲೀಸ್ಟ್ ಒಂದು ಟರ್ಮ್ಗಾದ್ರೂ ಟೀಚರ್ ರಿಕ್ರೂಟ್ಮೆಂಟ್ ಅಫಿಷಿಯಲ್ ನೋಟಿಫಿಕೇಶನ್ ಮಾಡಿ ಶಿಕ್ಷಕರ ನೇಮಕಾತಿಯನ್ನ ಮಾಡ್ಕೊಳ್ಳೇಬೇಕಾಗುತ್ತೆ. ಇವರು ಎವ್ರಿ ಟರ್ಮ್ ಬರೀ TET ಎಕ್ಸಾಮ್ ಅನ್ನ ಕನ್ಫರ್ಮ್ ಮಾಡಿ 5 ವರ್ಷಕ್ಕೋ 8 ವರ್ಷಕ್ಕೋ 10 ವರ್ಷಕ್ಕೋ ಹಿಂಗೆಲ್ಲ ಕನ್ಫರ್ಮ್ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ ಏನಾಗುತ್ತೆ, TET ಅಭ್ಯರ್ಥಿಗಳ ಸಂಖ್ಯೆ ಗಣನೀಯವಾಗಿ ಪ್ರತಿ ವರ್ಷ ಜಾಸ್ತಿ ಆಗುತ್ತೆ. ಅದು ಅಲ್ಲದೆ ಈ ವರ್ಷ ನಡೆದಂತ TET ಪರೀಕ್ಷೆ ಏನು 2025ರಲ್ಲಿ ಡಿಸೆಂಬರ್ 7ನೇ ತಾರೀಕು ಹೈಯೆಸ್ಟ್ ನಂಬರ್ ಆಫ್ ಡೇಟಾ, ದಟ್ ಈಸ್ ಫಾರ್ ದ ವೆರಿ ಫಸ್ಟ್ ಇನ್ TET ಎಕ್ಸಾಮಿನೇಷನ್ ಹಿಸ್ಟ್ರಿ. ಅಷ್ಟು ಲಕ್ಷೋಪಾದಿಯಲ್ಲಿ ತುಂಬಾ ಜನ ಅಭ್ಯರ್ಥಿಗಳು ಪಾಸ್ ಆಗಿದ್ದಂತ ಉದಾಹರಣೆಗಳು ಈಗಾಗಲೇ ನಮ್ಮ ಮಾಹಿತಿ ಮುಖಾಂತರವಾಗಿ ನಿಮ್ಗೆ ಅದು ವಿಡಿಯೋ ಮಾಡಿ ಹೇಳಿದ್ದೀನಿ ನಾನು. ಹಾಗಾಗಿ ಅಂದ್ರೆ ಒಂದು ಶಿಕ್ಷಕರ ನೇಮಕಾತಿಗೆ ಬೇಕಾದಂತ ಅಭ್ಯರ್ಥಿಗಳಿಗೂ ಮೀರಿ TET ಇಲ್ಲಿ ಅರ್ಹತೆ ಪಡೆದಂತ ಅಭ್ಯರ್ಥಿಗಳ ಸಂಖ್ಯೆ ಗಣನೀಯವಾಗಿ ಜಾಸ್ತಿ ಆಗುತ್ತೆ ಅಂತ. ಹಾಗಾಗಿ ಸೊ ಒಂದು ಟರ್ಮ್ TET ಆಯ್ತು ಅಂತಂದ್ರೆ ಇಮಿಡಿಯೇಟ್ ಟು ಟೀಚರ್ ರಿಕ್ರೂಟ್ಮೆಂಟ್ ಮಾಡಬೇಕು. ಅವಾಗ ಈ ಸಮಸ್ಯೆಗಳು ಹೆಚ್ಚಾಗಿ ಉದ್ಭವ ಆಗ್ಲಿಕ್ಕೆ ಅದು ಸಾಧ್ಯ ಆಗಲ್ಲ. ಅದು ಮಾಡ್ತಾ ಇಲ್ಲ. ನೋಡಿ ಇಲ್ಲಿ TET ತೆರಗಡೆಯಾಗಿ ಉದ್ಯೋಗ ಹೊಂದಿದವರು ಸಂಖ್ಯೆ ಬರೀ 28,000 ಮಂದಿ ಮಾತ್ರ ಇದೆ ಇಲ್ಲಿ. ಸೊ ಉಳಿದವರು ಅರ್ಹತೆ ಹೊಂದಿದವರು ನಿರುದ್ಯೋಗ ಸಮಸ್ಯೆ ಎದುರಿಸುವಂತಾಗಿದೆ. ಇಲ್ಲಿ ಎಂಪ್ಲಾಯ್ಮೆಂಟ್ ಹೇಳ್ತಾ ಇದಾರೆ ಅಂತಂದ್ರೆ ಅದೇ ಸಕಾಲಕ್ಕೆ ಅಥವಾ ಕಾಲಕಾಲಕ್ಕೆ ಸರಿಯಾದ ರೀತಿ ನೇಮಕಾತಿಗಳು ಮಾಡದೇ ಇದ್ದಾಗ ಏನಾಗುತ್ತೆ, ಇಟ್ಸ್ ಕ್ವೈಟ್ ನ್ಯಾಚುರಲಿ ಇದೊಂದು ಅನ್ಎಂಪ್ಲಾಯ್ಮೆಂಟ್ ಇಶ್ಯೂಸ್ ಇದು ಉದ್ಭವ ಆಗೇ ಆಗುತ್ತೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯಲ್ಲಿ ಅತಿ ಹೆಚ್ಚು, ನಾನು 70,000 ಅಂತ ಹೇಳಿದೆ, ಇಲ್ಲಿ ಡೇಟಾ ನೋಡ್ಬಿಟ್ರೆ 79,694 ಹುದ್ದೆಗಳು ಖಾಲಿ ಇದೆ. ಸರ್ಕಾರ ನೇಮಕಾತಿಗೆ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ತಾ ಇಲ್ಲ ಎಂಬುದು ಅರ್ಹತೆ ಪಡೆದವರ ಅಳಲು ಎಂದು DH ವರದಿ ಮಾಡಿದೆ ಅಂತ. ಅಂದ್ರೆ ಇದು ನ್ಯೂಸ್ ಅಪ್ಡೇಟ್ ಮಾಡ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ DH ಅನ್ನೋದು, ಅದು ವರದಿಯನ್ನ ಮಾಡಿದೆ. ನೋಡಿ ಅದಕ್ಕೇನೆ ಈಗ TET ಎಕ್ಸಾಮ್ ಕಂಡಕ್ಟ್ ಮಾಡೋದು ಏನಕ್ಕೆ, ಇಲ್ಲಿ ನೀವು ಎಷ್ಟು ಸಲ TET ಕಂಡಕ್ಟ್ ಮಾಡಿದ್ರೆ ಏನು ಸರಿಯಾದ ರೀತಿ ಕರೆಕ್ಟ್ ಆಗಿ, ನಾನು ಹೇಳೋದು 3 ಟರ್ಮ್ TET ಎಕ್ಸಾಮ್ ಕನ್ಫರ್ಮ್ ಮಾಡಿದಾಗ ಕೊನೆ ಪಕ್ಷ ಒಂದು 2 ಟರ್ಮ್ ಆದ್ರೂ ಟೀಚರ್ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಮಾಡಬೇಕಲ್ಲ. ನೋಡಿ 2022 ಆಗಿತ್ತು GPTST ಎಕ್ಸಾಮಿನೇಷನ್ ಕಂಡಕ್ಟ್ ಆಗಿ, ಇನ್ನು ಅದೆಲ್ಲ ವ್ಯಾಜ್ಯಗಳೆಲ್ಲ ಮುಗಿದು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡೋ ತನಕ 2.5 ವರ್ಷ ದಾಟಿಬಿಡ್ತದ್ದು. ಇನ್ನೂ ಕೂಡ ಒಂದಷ್ಟು ಜನರಿಗೆ ಕೊಡಬೇಕಾಗಿದೆ. ಅಲ್ಲಲ್ಲಿ ಒಂದಷ್ಟು ಇನ್ನೂ ಲೀಗಲ್